ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ. ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದನ್ನು ತಪ್ಪದೇ ಮರೆಯಬೇಡಿ. ಯಾಕಂದರೆ ಯಾವುದೇ ಒಂದು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಹೊಸ ವಿಡಿಯೋದ ನೋಟಿಫಿಕೇಷನ್ ಬರ್ತದೆ, ಅಂದರೆ ಎಚ್ಚರ ಗಂಟೆ ತೋರಿಸುತ್ತದೆ. ಆವಾಗ ನೀವು ಹೊಸ ವಿಡಿಯೋಗಳ ವರದಿಗಳನ್ನು ತಾವು ಗಮನಿಸ್ಬೋದು. ಇಂದು ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಹೊನ್ನಾಳಿ ಬ್ರಹ್ಮದೇವನಮೂಡು ಗ್ರಾಮದ ಕಲ್ಯಾಣದೇಶ್ವರ ರಥೋತ್ಸವ, ಈ ಒಂದು ವರದಿ ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸಂಭ್ರಮದ ಕಲ್ಯಾಣದೇಶ್ವರ ರಥೋತ್ಸವ. ಸಿಂದಗಿ ತಾಲೂಕಿನ ಹೊನ್ನಾಳಿ ಬ್ರಹ್ಮದೇವನಮೂಡು ಗ್ರಾಮದ ಕಲ್ಯಾಣದೇಶ್ವರ ರಥೋತ್ಸವ ಬುಧವಾರ ಸಂಜೆ ಅಪಾರ ಭಕ್ತ ಸಮೂಹದ ಮಧ್ಯೆ ಸಂಭ್ರಮದಿಂದ ಜರುಗಿತು. ಭಕ್ತರು ರಥಕ್ಕೆ ಉತ್ತತ್ತಿ, ಬಾಳೆಹಣ್ಣು ಎಸೆದು, ಜಯಘೋಷ ಕೂಗಿ ಭಕ್ತಿ ಮೆರೆದರು. ಡೊಳ್ಳು ಸೇರಿ ವಿವಿಧ ವಾದ್ಯ ವೈಭವಗಳು ರಥೋತ್ಸವಕ್ಕೆ ಮೆರುಗು ತಂದವು. ಬೆಳಗ್ಗೆ ಕಲ್ಯಾಣದೇಶ್ವರ ಕರ್ತೃಗದ್ದಿಗೆಗೆ ಅಭಿಷೇಕ ಮತ್ತು ವಿಶೇಷ ಪೂಜೆ ಸಲ್ಲಿಸಲಾಯಿತು. ಆಲೂರು ಕೆಂಚ ಋಷಭೇಂದ್ರ ಶಿವಾಚಾರ್ಯರು ರಥೋತ್ಸವಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಸಿಂದಗಿ ಸಾರಂಗ ಮಠದ ಪ್ರಭು ಸಾರಂಗದೇವ ಶಿವಾಚಾರ್ಯರು, ಶ್ರೀಮಠದ ಕಲ್ಯಾಣದಯ್ಯ ಸ್ವಾಮೀಜಿ, ರಾಜೇಶ್ವರಿ ಅಮ್ಮನವರು ಸೇರಿದಂತೆ ಮತ್ತಿತರರು ಸುತ್ತಮುತ್ತಲಿನ ಹಳ್ಳಿಗಳ ಭಕ್ತರು ಪಾಲ್ಗೊಂಡಿದ್ದರು. ಬೆಳಗ್ಗೆ ಮಾಗಣಗೆರೆ ಬ್ರಹ್ಮಣ ಮಠದ ಡಾಕ್ಟರ್ ವಿಶ್ವರಾಧ್ಯ ಶಿವಾಚಾರ್ಯರ ಅಮೃತಾಸನದಿಂದ ಲಿಂಗೈಕ್ಯ ಶ್ರೀ ವೀರಘಂಟೇಯ ಸ್ವಾಮೀಜಿಗಳ ಕರ್ತೃಗದ್ದಿಗೆ ವಾಸ್ತುಶಾಂತಿ ಮತ್ತು ಮೂರ್ತಿ ಪ್ರತಿಷ್ಠಾಪಿಸಲಾಯಿತು. ವರದಿಯನ್ನು ಮಲ್ಲಿಕಾರ್ಜುನ್ ಎನ್ ಕೆಂಬಾವಿ, ಬ್ರಹ್ಮದೇವನಮೂಡು ತಾಲೂಕು, ಸಿಂದಗಿ ಜಿಲ್ಲಾ, ವಿಜಯಪುರ ಅವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು.